ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸುತ್ತಿರುವ ದಿನಗಳಾಗಿದೆ. ಈ ದಿನ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ವಾಕ್ಯವನ್ನು ಅನುಭವಿಸುವ ಸಮಯವನ್ನಾಗಿ ಮಾರ್ಪಡಿಸಿರಿ. ಇಂದು ಆಲಿಸುವ ವಾಕ್ಯದೊಂದಿಗೆ ಈ ವಾಕ್ಯದ ಉಳಿತು ನಿಮಗೆ ಉಂಟಾಗಲಿ. ವಾಕ್ಯದ ಸೌಖ್ಯವು ಬಿಡುಗಡೆಯು ನೀವು ಅನುಭವಿಸುವಂತಾಗಲಿ. ವಾಕ್ಯದಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಲಭಿಸಲಿ. ದೇವರ ಶಕ್ತವಾದ ಕರ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಅನುಭವಿಸುವಂತಾಗಲಿ. ಇಂದು ವಾಕ್ಯ ಆಲಿಸುವಾಗ ದೇವರ ಜೊತೆ, ದೇವರ ವಾಕ್ಯದ ಜೊತೆ ನಿಲ್ಲುವವರ ಒಂದು ಪ್ರತ್ಯೇಕತೆಯನ್ನು ನೋಡಬಹುದು. ಅದಾಗಿದೆ ಇಂದು ನಾವು ವಾಕ್ಯದಲ್ಲಿ ಆಲಿಸುವುದು. ಯೋಶುವನ ಗ್ರಂಥ 14ನೇ ಅಧ್ಯಾಯ 9ನೇ ವಾಕ್ಯ. ಮೋಶೆ ಅಂದು ನನಗೆ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಸರ್ವೇಶ್ವರನನ್ನೇ ಶ್ರದ್ಧೆಯಿಂದ ಅನುಸರಿಸಿದ ಕಾರಣ ನೀನು ಸಂಚರಿಸಿದ ಪ್ರದೇಶ ನಿನಗೂ ನಿನ್ನ ಸಂತಾನದವರೆಗೂ ಶಾಶ್ವತ ಸ್ವತ್ತಾಗುವುದು ಎಂದು ಪ್ರಮಾಣ ಮಾಡಿ ಹೇಳಿದನು. ಪ್ರಿಯರೇ, ಒಂದು ವ್ಯಕ್ತಿ ದೇವರಿಂದ ಅನುಗ್ರಹವನ್ನು ಅನುಭವಿಸಿದ್ದನು. ಅದು ಯಾವ ಕಾರಣದಿಂದ ಆಗಿದೆ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವರ ಜೊತೆ, ದೇವರ ವಾಕ್ಯದ ಜೊತೆ ಯಾವಾಗಲೂ ನಿಲ್ಲುವವನು ಅವನ ಪ್ರತ್ಯೇಕತೆಯಾಗಿದೆ. ವಿಶೇಷವಾಗಿ ಲಭಿಸುವ ಸೌಖ್ಯವಿದೆ, ಬಿಡುಗಡೆ ಇದೆ, ಸಂಪತ್ತಿದೆ, ಉಳಿತಿದೆ, ಸ್ವರ್ಗೀಯ ದಾನಗಳಿದೆ. ಪ್ರಿಯರೇ, ನಾವು ನಿಯೋಗ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ವಿಶ್ವಾಸಿಸಿ ಆ ವಾಕ್ಯದ ಶಕ್ತಿ ನನ್ನ ಜೀವನದಲ್ಲಿ ಅನುಗ್ರಹವಾಗಬೇಕು ಎಂದು ಪ್ರಾರ್ಥಿಸುವ ನಾವು ಬರೆದು ಇಟ್ಟ ನಿಯೋಗಗಳು ನಮಗೆ ಲಭಿಸುತ್ತದೆ. ಕೃಪೆಯಿಂದ ಅನುಭವಿಸಲು ಸಾಧ್ಯ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ವಾಕ್ಯವನ್ನು ಆಲಿಸೋಣ. ಸಂಖ್ಯಾಕಾಂಡ 14ನೇ ಅಧ್ಯಾಯ 8ನೇ ವಾಕ್ಯ. ಹಾಲು ಜೇನು ಹರಿಯುವ ನಾಡದು ಸರ್ವೇಶ್ವರನಿಗೆ ಮೆಚ್ಚುಗೆ ಆದರೆ ಅದರಲ್ಲಿ ನಮ್ಮನ್ನು ಸೇರಿಸುವರು, ಅದನ್ನೇ ನಮ್ಮ ಸ್ವಾಧೀನಕ್ಕೆ ಕೊಡುವರು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಮ್ಮನ್ನು ದೇವರು ಮೆಚ್ಚದೆ ಇರುತ್ತಾರಾ? ನಿಮ್ಮ ಕುಟುಂಬವನ್ನು, ಜೀವನವನ್ನು ದೇವರು ಮೆಚ್ಚುವ ಸಮಯವಾಗಿದೆ. ಕಾರಣ ನೀವು ದೇವರ ವಾಕ್ಯವಾಗಿದೆ ವಿಶ್ವಾಸದಿಂದ ಆಲಿಸುವುದು. ಆ ವಾಕ್ಯದಲ್ಲಿ ಆಗಿದೆ ನಿಮ್ಮ ಜೀವನ, ನಿಯೋಗವನ್ನು ಸಮರ್ಪಿಸಿರುವುದು. ದೇವರು ನಮ್ಮನ್ನು ಮೆಚ್ಚುತ್ತಾರೆ. ಹಲ್ಲೆಲೂಯಾ, ಆಮೆನ್. ದೇವರು ನಮ್ಮನ್ನು ಸಲಹುತ್ತಾರೆ. ಹೇಗೆಲ್ಲ ಅಲ್ಲ, ದೇವರು ಸಲಗುವಾಗ ನಿನಗೆ ಸಿಗಬೇಕಾದ ಅನುಗ್ರಹಗಳು ಲಭಿಸುತ್ತದೆ. ಯಾವ ಕಾರ್ಯವಾಗಿದೆ ಹೃದಯದಿಂದ ಪ್ರಾರ್ಥಿಸಿದ್ದು ದೇವರು ಆ ಅನುಗ್ರಹಕ್ಕೆ ನಮ್ಮನ್ನು ತಲುಪಿಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ಸಹಾಯ ನಿಮಗೆ ಲಭಿಸಲಿ, ಕರುಣೆಯು ಲಭಿಸಲಿ, ದೇವರ ಅದ್ಭುತ ಅನುಭವಿಸುವಂತಾಗಲಿ. ನೀವು ಬರೆದಿಟ್ಟು ನಿಯೋಗವನ್ನು ಕರಗಳಲ್ಲಿ ಹಿಡಿದು ಇಂದು ಆಲಿಸಿದ ವಾಕ್ಯದೊಂದಿಗೆ ಇಟ್ಟು ವಿಶ್ವಾಸದಿಂದ 33 ಬಾರಿ ನಿಯೋಗ ಪ್ರಾರ್ಥನೆ ಹೇಳಿ ಪ್ರಾರ್ಥಿಸಿರಿ. ಆಮೇನ್. ನಮಗೆ ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಿಮಗಾಗಿ ಪ್ರತ್ಯೇಕವಾಗಿ ಇಟ್ಟಿರುವ ಅನುಗ್ರಹಗಳು ಲಭಿಸಲಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.